ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ 26 ಎಕರೆ 10 ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂ ಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು, ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ, ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಸ್ವತ್ತು ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು, ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ 10 ಜನರಿಗೆ ಮೊದಲ ಆದ್ಯತೆಯಾಗಿ 400 ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಮೊಬೈಲ್ ನಂಬರ್ 9916852260 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲ ತಿಳಿದಿರೋ ಪ್ರಕಾರ ತಾವು ಚಿಂತಾಮಣಿಯಲ್ಲಿ ಗಮನಿಸಬಹುದು. ಚಿಂತಾಮಣಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಮೊದಲಿಂದ ಹೆಸರುವಾಗಿದೆ. ಅದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿ, ಮೊನ್ನೆನೂ ಹೇಳಿದೆ ನಾನು ಪ್ರೆಸ್ ಮೀಟಲ್ಲಿ, ಟೌನಲ್ಲಿ ನಗರ ಭಾಗದಲ್ಲಿ ಏನಾನ ಅನುಹಾತ ಆದರೆ ಅವ್ರು ಓಡಾಡೋಕ್ಕೆ ಜೀಪ್ಗಳಿಲ್ಲ, ವೆಹಿಕಲ್ಸ್ ಇಲ್ಲ. ತಮಗೆಲ್ಲ ತಿಳಿದಿರೋ ಪ್ರಕಾರ ಬೇರೆ ಕಡೆ ಎಲ್ಲ ತಾವು ಗಮನಿಸ್ಬೋದು, ಏನು ಡಕಾಯಿಟಿಗಳು ಆಗ್ತಾ ಇದೆ, ಕಳ್ತನಗಳಾಗ್ತಾ ಇದೆ. ನಮ್ಮೂರಲ್ಲಿ ಆಗಿರುವಂಥದ್ದು ಕೇಸ್ಗಳು ನೋಡಿದ್ದೀರಾ. 112 ಇದೆ, ಎಮರ್ಜೆನ್ಸಿ ವೆಹಿಕಲ್ಲು, ಇಡೀ ತಾಲೂಕು ಓಡಾಡಬೇಕು ಅದು. ಈಗ ನಮ್ಮ ನಗರ ಠಾಣೆಗೆ ಬರೀ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ಪೊಲೀಸ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ನಮಗೆ ಏನು ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ನಾವು ಅವ್ರು ಕರ್ಕೊಳ್ತೀವಿ. ಅಕಸ್ಮಾತ್ ಏನನ್ನ ರಾತ್ರಿ ಹೊತ್ತು 12 ಗಂಟೆನೋ 1 ಗಂಟೆನೋ ಯಾರನ್ನ ಗಲಾಟೆಗಳು ಮಾಡ್ಕೊಳೋದು, ಕಳ್ತನ ಆಗುವಂಥದ್ದು ಏನಾನ ಆದರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ? ಯಾಕಂದ್ರೆ ವೆಹಿಕಲ್ಸ್ ಇರಲ್ಲ ಅವ್ರ ಹತ್ರ. ಅದೇ ರೀತಿಯಾಗಿ ಏನು ಸಬ್ ಜೈಲ್ ಇದೆ ನಮ್ಮ ಚಿಂತಾಮಣಿಯಲ್ಲಿ, ಅಲ್ಲಿಂದ ಆರೋಪಿಗಳಿಗೆ ಕರ್ಕೊಂಡು ಬರುವಂಥದ್ದು, ಅವ್ರ ಕೋರ್ಟ್ಗೆ ಹಾಜರುಪಡಿಸುವಂಥದ್ದು. ಯಾವ ವೆಹಿಕಲ್ಸ್ ಇರಲ್ವೋ ಅವ್ರಿಗೆ 2 ವೀಲರ್ಸ್ ಆಗಲಿ ಆಟೋಗಳಲ್ಲಾಗಲಿ ಕರ್ಕೊಂಡು ಹೋಗಬೇಕು. ಅಕಸ್ಮಾತ್ ಅದನ್ನೇನ ಓಡೋಗ್ಬಿಟ್ಟಿದ್ರೆ ಯಾರ ತಲೆ ಮೇಲೆ ಬರ್ತದೆ? ಯಾರು ಕರ್ಕೊಂಡು ಹೋಗ್ತಾರೆ ಕೋರ್ಟ್ ಹಾಜರುಪಡಿಸುವಂಥ ಸಮಯದಲ್ಲಿ ಅವ್ರ ತಲೆಗೆ ಬರ್ತದೆ. ಸರ್ಕಾರದಲ್ಲಿ ತಾವೆಲ್ಲ ಗಮನಿಸ್ಬೋದು, ಬಹಳಷ್ಟು ದುಡ್ಡಿದೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ ಹೇಳ್ತಾ ಇದ್ರು ಮೊನ್ನೆನೆ, ಎಲ್ಲೋ ಒಂದು ಕಡೆ ಗಮನಿಸಿದೆ ನಾನು. ದಯವಿಟ್ಟು ತಮಗೆಲ್ಲ ತಿಳಿದಿರೋ ಪ್ರಕಾರ ನಮ್ಮ ಚಿಂತಾಮಣಿಯಲ್ಲಿ ರಿಸರ್ವ್ ಪೊಲೀಸ್ ಅನ್ನೋದಿದೆ. ಸುಮಾರು ತಿಂಗಳಿಂದ ಏನು ಈ ಅಂಬೇಡ್ಕರ್ ಇಶ್ಯೂ ಏನಾಗ್ತಾ ಇದೆ, ಪುತ್ಲಿ ವಿಚಾರದಲ್ಲಿ ಅಲ್ಲಿ ನಿಂತಿರುವಂಥ ರಿಸರ್ವ್ ಪೊಲೀಸು ತಾವು ಗಮನಿಸಿದ್ದೀರಾ. ಏನೋ ಒಂದು ಇಶ್ಯೂಸ್ ಆದ್ರೆ ರಿಸರ್ವ್ ಪೊಲೀಸ್ ಬರ್ತದೆ. ಅವ್ರಿಗೂ ಕೂಡ ಫ್ಯಾಮಿಲಿಗಳಿದೆ, ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೂ ಹಕ್ಕಿದೆ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಸ್ನಾನ ಮಾಡಬೇಕು, ಅಥವಾ ರೆಸ್ಟ್ ಮಾಡಬೇಕು, ಅಥವಾ ಬಾತ್ರೂಮ್ಸ್ಗೆ ಹೋಗ್ಬೇಕಂದ್ರೂ ಅಲ್ಲಿ ಅವ್ರು ಎಲ್ಲಿ ಹೋಗೋದು? ಏನು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ? ಹಗಲು ರಾತ್ರಿ ನಮಗೆ ಎಲ್ಲನ ಇಶ್ಯೂಸ್ ಆದರೆ ಅಲ್ಲಿ ಕಾವಲಿರ್ತಾರೆ. ಒಂದು ಅರ್ಧ ಗಂಟೆ ರೆಸ್ಟ್ ತಗೋಬೇಕಾದ್ರೂ, ಬಟ್ಟೆ ಚೇಂಜ್ ಮಾಡಿ ಅಟ್ಲೀಸ್ಟ್ ರೆಸ್ಟ್ ತಗೋಬೇಕಾದ್ರೂ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ, SP ಸಾಹೇಬ್ರವ್ರಿಗೂ ವಿನಂತಿ ಮಾಡ್ತೀನಿ, ಅವ್ರಿಗೆ
ಅಟ್ಲೀಸ್ಟ್ ನಾವು ಮಾದರಿ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು 30-40 ಸೈಟು ಅಥವಾ 40-50 ಸೈಟು ನಗರ ಭಾಗದಲ್ಲಿ ಕೊಡುವಂಥದ್ದು. ಯಾಕಂದ್ರೆ ಅವ್ರ ಹತ್ರ ವೆಪನ್ ಸಿಗ್ತದೆ. ಅದರಿಂದ ಅವ್ರು ರೆಸ್ಟ್ ತಗೊಳಕ್ಕೆ, ಬಾತ್ರೂಮ್ಸ್ ಹೋಗೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೆ ಮಾನವತೆ ದೃಷ್ಟಿಯಿಂದ ನಾನು ಕೇಳ್ಕೊಳ್ಳೋದು ಮಾನವತೆ ದೃಷ್ಟಿಯಿಂದ. ತಮಗೆಲ್ಲ ತಿಳಿದಿರೋ ಪ್ರಕಾರ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ಅವರ ಅವಧಿಯಲ್ಲಿ ಅವ್ರ ಗ್ರಾಂಟ್ ಅಲ್ಲಿ 2 ವೆಹಿಕಲ್ಸ್ ಕೊಡಿಸಿದ್ರು. ತಮಗೆಲ್ಲ ತಿಳಿದಿದೆ, ಇಂದಿನ ಜನಪ್ರಿಯ ಶಾಸಕರು ಈ ಡಿಸ್ಟಿಕ್ಕಿನ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು. ಅವರು ಮಾಜಿ ಶಾಸಕರಾಗಿದ್ರು. ಆ ಸಮಯದಲ್ಲೇ ಅವರು ಮನ್ಸು ಮಾಡಿದ್ರೆ ಏನಾಗತ್ತೆ ಅಂತ ಅವ್ರು ಮನ್ಸು ಮಾಡುವಾಗ ಏನು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗುವಂಥದ್ದು ಪ್ಲಾಂಟ್ ತಂದು ಹಾಕಿದ್ರು. ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಏನು ಇಲ್ದಿದ್ದಿರೋವಾಗ ಮಾಡಿದ್ದಾರೆ. ಇವತ್ತು ಜನರ ಆಶೀರ್ವಾದದಿಂದ ಶಾಸಕರಾಗಿದ್ದಾರೆ. ಅದೇ ಮತದಾರರು ಬಂಧುಗಳು ಏನು ನಾವು ದೇವರಂತ ಹೇಳ್ತೀವಿ ಮತದಾರ ಬಂಧುಗಳಿಗೆ, ಅವರ ಆಶೀರ್ವಾದದಿಂದ ಸಚಿವರು ಆಗಿದ್ದಾರೆ. ಅಟ್ಲೀಸ್ಟ್ ನಮ್ಮಲ್ಲಿ ಈಗ ಸದ್ಯಕ್ಕೆ ಏನು ಅನುಕೂಲಗಳು ಇಲ್ಲದೆ ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಗ್ರಾಂಟ್ಸ್ ಇಲ್ಲದೆ ಇದ್ರೆ ಆ ಹೋಮ್ ಮಿನಿಸ್ಟರ್ ಸಾಹೇಬ್ ಮಾತಾಡಿ ಏನೋ ಮಾಡಿಸುವಂಥದ್ದು ಆ ವೆಹಿಕಲ್ಸ್ ವ್ಯವಸ್ಥೆ ಇಲ್ದಿದ್ರೆ ದಾನಿಗಳಿಗೆ ಹೇಳಿ ಅಟ್ಲೀಸ್ಟ್ 1-2 ವೆಹಿಕಲ್ಸ್ ಕೊಡಿಸುವಂಥದ್ದು ಮಾಡಲಿ. ಮತ್ತೆ ಏನು ನಮ್ಮ ಹಳೆ TPS ಆಫೀಸ್ ಇದೆ, ಒಂದು ರಿಕ್ವೆಸ್ಟ್, ಅದರಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ನಾನ ಮಾಡುವಂಥದ್ದು, ಏನು ರಿಸರ್ವ್ ಪೊಲೀಸ್ ಇದೆ ಅಥವಾ ಸ್ವಲ್ಪ ರೆಸ್ಟ್ ತಗೊಳಕ್ಕಾಗ್ಲಿ, ಬಾತ್ರೂಮ್ಸ್ ಹೋಗೋಕ್ಕಾಗ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ, ಅವ್ರು ಮನ್ಸು ಮಾಡ್ಬೇಕಷ್ಟೇ. ಮಾಡಿದ್ರೆ ಎಷ್ಟೋ ದಾನಿಗಳು 1 ಅಲ್ಲ 2 ಅಲ್ಲ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಈಗ ಸಮಸ್ತ ನಾಗರಿಕ ಬಂಧುಗಳೇ, ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ. ಪ್ರಿಕೆಜಿಯಿಂದ 7ನೇ ತರಗತಿಯವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸೀಮಿತ ಸೀಟುಗಳು ಮಾತ್ರ. ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ, ಶಿವಕೃಷ್ಣಾವತಿ ಬಡಾವಣೆ ಪಕ್ಕ, ಉಲುವಾಡಿ ರೋಡ್, ಚಿಂತಾಮಣಿ. ಕಚೇರಿ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ.